ಹಲೋ ಹೊಂಟ್ರಿ ಮೈಕ್ ಸ್ಕ್ರೀನ್ ಈಗ ಉಪ್ನನ್ನ ಹಾಕ್ತಿದ್ದಾರೆ ನಮ್ಮ ಮಿಸ್ಟರ್ ಸಂದೀಪ್ ಅಡ್ಗೆ ಬಿಟ್ಟರು. ಕನ್ನಡದಲ್ಲಿ ನಾವಣ ಅಂತ ಕರೀತಾರೆ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಫ್ರೆಂಡ್ಶಿಪ್ ಜೊತೆ ಸಂಬಂಧ ಬೇಡ, ಗವಾರ ಹಿಡ್ಕೋಬಾರ್ದು, ಸಂಬಂಧ ಹಿಡ್ಕೋಬಹುದು. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ದೀಕ್ಷಾನ ಇಂಟರ್ವ್ಯೂ ಮಾಡೋಣ ಬರ್ರಿ ಇಲ್ಲಿ. 1 ಗಂಟೆಗೆ ಹೋಗಿ ಸೊಪ್ಪು ಕಿತ್ಕೊಂಡ್ ಬಂದಿದೀವಿ. ಕಂಗ್ರಾಚುಲೇಷನ್ ಬ್ರದರ್. ಗೈಸ್ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? ಕ್ಯಾಮ್ರಾಮನ್ ಚೇತನ್ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? ನಮ್ಮ ಹುಡುಗ ಒಂದ್ ಹೆಣ್ಣು ಬೇಕು, ದಯವಿಟ್ಟು ಯಾವ್ದಾದ್ರು ಪರವಾಗಿಲ್ಲ, ಬಡವ್ರ ಮಕ್ಕಳು. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಅದೇನು ಅದೇನು ಹಂಗಿರ್ಕತಿಯ ಪ್ಲೇಟ್ ಎತ್ಕೊ ಬಂದಲ್ಲ ಒಂದೊಂದೇ ಮಿಸ್ಟರ್ ಸಂದೀಪ್ ಹುಡುಗಿ ಸಿಗ್ತಾರೆ ಬಿಡ್ಲಾ ಚಿಕ್ಕದು ಮೈಕ್ ಮ್ಯಾನ್. ಹಲೋ ಹಲೋ ಹೊಂಟ್ರಿ ಮೈಕ್ ಸ್ಕ್ರೀನ್ ಹಾಕ್ದೇನೆ ಹಿಂಗೆ ಹಾಕಿ ನಿಂಗೆ ಜಪಾನೀಸ್ ಅಲ್ಲಿ ಮಾತಾಡ್ತಿದ್ದಾರೆ ಅವರು. ಏನಿಲ್ಲ ಒಂದ್ ಸರಿ ಹೊಡೆದ ಕಂಪ್ರೆಸ್ ಆಗ್ಬಿಡ್ತಿದೆ. ಮಿಸ್ಟರ್ ಭಟ್ರೆ ಅಡಿಗೆ ಭಟ್ರೆ ಯಾರೋ ಮೈ ಕೊಟ್ಟಾಗ ಇಲ್ಲ 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 ಹಿಂಗೆ ಅಲ್ಲ ಗುರು ಹಾಕೊಂಡು ಚೀಪ್ ಬಿಡ್ತಾರೆ. ಕೊಡಲಿ ನಾ ಮಾತಾಡ್ತೀನಿ. ನಾನು ಕೊಡ್ತೀರಾ ಫುಲ್ ಕತ್ಲೆ ಫುಲ್ ರೆಕಾರ್ಡ್ ಮಾಡ್ಲಾ? ಪುಡಿ ಉಪ್ಪು ಇದ್ಕೊ ಬರ್ಲ ಕಣ ಹಂಗೆ ಬಂದ. ಇದೇನಿದು ನಿನ್ ಬೇಡ ಅಂದ್ರೆ ಗೈಸ್ ನಾವು ಕಬಾಬ್ ಮಾಡಕ್ ಹೋಗ್ತಾ ಇದೀವಿ. ಮರಿ ಹೊಡಿತಾರೆ. ಫಸ್ಟ್ ಕಬಾಬ್ಗೆ ತಯಾರು ಮಾಡಲು ಫಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ ಕಾರ್ನ್ಫ್ಲವರ್ ಹೇಳಿ. ಈಗ ಉಪ್ನನ್ನ ಹಾಕ್ತಿದ್ದಾರೆ ನಮ್ಮ ಮಿಸ್ಟರ್ ಸಂದೀಪ್ ಅಡ್ಗೆ ಬಿಟ್ಟರು. ಕನ್ನಡದಲ್ಲಿ ನಾವಣ ಅಂತ ಕರೀತಾರೆ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಗುಳ್ಳು ನಮಗೆ ಲವಣ, ಅದು ಲವಣ ಅಲ್ಲಿ ಕಬಾಬ್ ಪುಡಿ ಬಿಡಿ ಒಂದು. ಈಗ 2 ಕೈಯಲ್ಲಿ ಮಿಶ್ರಣ ಮಾಡುತ್ತಾರೆ. ಮ್ಯೂಟ್ ಮಾಡೋದು ಹೆಂಗೆ ಮಚ್ಚ? ಅದು ಮ್ಯೂಟ್ ಎಲ್ಲ ಇಲ್ಲ, ಮ್ಯೂಟ್ ಎಲ್ಲ ಇಲ್ಲ, ಡೈರೆಕ್ಟ್ ಆಫ್ ಮಾಡ್ತಾ ಇದ್ದ. ಮತ್ತೆ ಚಾಕು ತೇಜ್ ಅಡಿಗೆ ಭಟ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಚಾಪ್ನು ತಗೊಬರ್ಬೇಕು. ಅದು ಹಿಂಗೆ ಇಟ್ಕೊಳ್ಳ, ಅದೇನು ಹಿಂಗೆ ಇಟ್ಕೋ ಮಕ್ಕೊಡಿತದೆ. ಎಲ್ಲ ಹಿಂಗೆ ಇಟ್ಕೋ ಆಯ್ತು. ಹೇಳಿ ನಿಮ್ಮ ಅನಿಸಿಕೆ. ಏನ್ ಮಾಡ್ಬೇಕು, ಹೆಂಗ್ ಹಾಕ್ಬೇಕು ನಂಗೆ ಗೊತ್ತಿಲ್ಲ. ಕೈಗುಣ ತಿಂದು 8 ತಿಂಗಳಾಗಿತ್ತು. 8 ತಿಂಗಳು ಅದಕ್ಕೆ 800 ಕಿಲೋಮೀಟರ್ ಇಂದ ಬಂದು ಏನ್ ಇವತ್ತಿನ ಈ ಸಭೆಯಲ್ಲಿ ಏನ್ ನಡೆದಿದ್ದಾರೆ, ಈ ಸಭೆ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಕುರಿತು ಇಲ್ಲಿ ಮಾಡ್ತಿರೋ ಚಿಕನ್ ನ ಕುರಿತು ಒಂದೆರಡು ಮಾತನ್ನ ನಮ್ಮ ಸಂದೀಪ್ ಅವರೇ ನಿಮ್ಮ ಅನಿಸಿಕೆ ಅಂತ ತಿಳಿಸಿ. ನನ್ನ ಅನಿಸಿಕೆ ಏನಿಲ್ಲ. ಆಕ್ಚುಲಿ ಏನಂತಂದ್ರೆ ನಾವ್ ಏನ್ ಮಾಡ್ತಿದೀವಿ ಅಂತ ಏನ್ ಮುಚ್ಚಿದ್ದು ಚಿಕನ್ ಕಬಾಬ್ ಅಂತ. ಇದು ನಮ್ಮ ಇಂಡಿಯಾದಲ್ಲಿ ಇದೆ ಅಲ್ಲ ಫೇಮಸ್. ಒಂದ್ 3 ಗೈಸ್ ಸೌತ್ ಇಂಡಿಯಾದಲ್ಲಿ ಇದೆ ಅಲ್ಲ ಫೇಮಸ್. ಆಕ್ಚುಲಿ ಕರಿ ಕೋಳಿ ಬೇಕು. ಇದಕ್ಕೆ ಬಂದ್ರೆ 2 ಸಾಕು. ಕರಿ ಫಾರ್ಮ್ ಅಲ್ಲಿ ವೇಟ್ ಮಾಡಿ, ಒಳ್ಳೊಳ್ಳೆ ಕರಿ ಕೋಳಿ ಈ ಒಂದು ಒಳ್ಳೆ ಕೋಳಿ ಫಾರ್ಮ್ ಐತೆ, ಕರಿ ಕೋಳಿ ಬೆಳಿತಾನೆ. ಅದ ಹೆಸರೇನ್ ಮಚ್ಚ? ಕಡಕ್ನಾಥ್ ಅಂತಾರೆ. ಕಡಕ್ನಾಥ್ ಇಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಕರಿಬಾಡು ಕಡಕ್ನಾಥ್ ಇತ್ತು. ಚೇತನ್ ಕರಿಮಾಲ ಏನಂದೆ? ಕರಿಮಾಲ ಕರಿಮಾಲು. ಏನಾಗ್ತಿದ್ರೆ ನೀವು ಸಂದೀಪ್ ಸರ್ ಇದು ಕಾರ್ನ್ಫ್ಲವರ್ ಅಂತ ಹೇಳ್ತಾರೆ. ಇದನ್ನ ಅಚ್ಚ ಕನ್ನಡದಲ್ಲಿ ಏನಂತಾರೆ? ಜೋಳದ ಹಿಟ್ಟು ಅಂತ ಹೇಳಿ. ಓಕೆ, ಜೋಳದ ಹಿಟ್ಟನ್ನ ಹಾಕಿ ಕಲಸುತ್ತಿದ್ದಾರೆ. ಹೌದು, ಇಟ್ ಇಸ್ ನ್ಯಾಚುರಲ್ ಪ್ರೋಸೆಸ್ ಆಫ್ ಮೇಕಿಂಗ್ ಕಬಾಬ್. ಆರ್ಗ್ಯಾನಿಕ್ ಕಬಾಬ್. ಓಕೆ, ಇಲ್ಲಿ ತೇಜು ರೆಡಿ ಮಿಕ್ಸ್ ಮಸಾಲ ಆ ತರ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಮಾಡ್ಬಿಡ್ತಾರ? ಇಲ್ಲ, ಅದು ಅನ್ಹೆಲ್ತಿ ಫುಡ್. ಯೂಸ್ ಮಾಡಿದ್ರೆ ನೀವು ಮಾಡ್ಬೋದು. ಬಟ್ ಅನ್ಹೆಲ್ತಿ ಅಂತ ಯಾವ ತರ ಹೇಳ್ತಾರೆ ನೀವು? ನಮಗೆ ಗೊತ್ತಿರಲ್ಲ ಅವ್ರು ಏನ್ ಹಾಕಿರ್ತಾರೆ ಅಂತ ಇಂಗ್ರೀಡಿಯೆಂಟ್ಸ್. ಎಸ್, ಬಟ್ ಹಿಯರ್ ವಿ ಆರ್ ಮೇಕಿಂಗ್ ವಿತ್ ಬಟ್ ಏನು
ಇದು ಏನ್ ಹಾಕ್ತಾ ಇರೋದು ನೀವು ಈಗ? ಸರ್ ಇದು ನಂದಿನಿ ಕರ್ಡ್ ಅಂತಾರೆ. ನಂದಿನಿ ಇದು ಏನಿದೆ ನೀವೇನ್ ಹಾಕಿರೋದು ಈಗ? ಕಡಕ್ನಾಥ್ ಮೊಟ್ಟೆ ನೋಡಿ, ಇದು ತುಂಬಾ ಆರ್ಗಾನಿಕ್ ಒಂದು. ಇಟ್ ಇಸ್ ಎ ಕಡಕ್ನಾಥ್ ಎಗ್ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ವಿಚ್ ಹ್ಯಾಸ್ ರಿಚ್ ಇನ್ ಪ್ರೋಟೀನ್. ಪ್ರಮೋಷನ್ ಗೈಸ್ ಇಲ್ಲಿ ಪ್ರಮೋಷನ್ ಮಾಡ್ಕೊಳ್ಳಿ. ಕೈಯಾಡಿಸೋದೇ ಅದು ಹಂಗೆ ಇರ್ತದೆ. ನಾಟಿ ಕೋಳಿ ಕೈಯಾಡಿಸೋದೇ 4 ಆಯ್ತೈತೆ ನೋಡಿ. ಬಸ್ ನೋಡಿ ಹಂಗೆ ಇದೆ. ಸೊ ಇಟ್ಸ್ ಕಡಕ್ನಾಥ್. ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ರಿಚ್ ಪ್ರೋಟೀನ್ ಇದೆ, ಮತ್ತೆ BP ಶುಗರ್ಗೆ ಎಲ್ಲ ಕಂಟ್ರೋಲ್ ಮಾಡುತ್ತಂತೆ. ಅದು ನಿಜನ ಸುಳ್ಳು ಅಂತ ಇದ್ದವ್ರಿಗೆ ಗೊತ್ತಾಗಿಲ್ಲ. ಬಟ್ ಗೈಸ್ 59 ರೂಪಾಯಿಗೆ ಕಡಕ್ನಾಥ್ ಕೋಳಿ ಬೇಕು ಅಂದ್ರೆ ಕರಿಮಾಲ ಶೆಟ್ಟಿ 590 ಸರ್ 590 per kg. ಪರ್ ಕೆಜಿ. ಪರ್ ಕೋಳಿ ಆದ್ರೆ 59. ನಾನ್ ನಾನ್ ವೆಜ್ ತಿನ್ನಲ್ಲ. ನೋ ಪರ್ ಕೋಳಿ ಯಾರು ನೀವು ಕೊಡ್ಬೇಕಾಯ್ತದೆ. ಇದೇನಿದು ಈ ತರ ಕಳ್ಸ್ತಾ ಇದ್ದೀರಲ್ಲ? ಇದು ಏನೋ ಹೈಜಿನಿಕ್ ಇದು ಅಲ್ಲ. ಮದುವೆ ಆದಾಗೆಲ್ಲ ಬೈ ಬರ್ತಾರೆ. ಏನಿಲ್ಲ ಐಟಮ್ಸ್ ಎಲ್ಲ ಏನ್ ಇರ್ತದೆ ಅದನ್ನೆಲ್ಲ ಕಲ್ಸ್ಬಿಟ್ಟು ಹಾಕ್ಬಿಟ್ಟು ಒಂದು ಹೊಸ ರೆಸಿಪಿ ಮಾಡೋದು ಅಷ್ಟೇ. ಅಲ್ಲ ಇದು ಕಲೆ ಬಂದ್ ಹುಟ್ಟಾಗ ಬಂದಿದ್ದ ಮದುವೆ ಆದ್ಮೇಲೆ ಬಂದಿಲ್ಲ. ನಿಮ್ಮಂತ ಸೇರಿದ್ಮೇಲೆ ಬಂದಿರುತ್ತೆ. ನಮ್ ಸಿನಿಮಾದಲ್ಲಿ ಅವಳು ನೋಡಿರಲ್ಲ, ಇವ್ನಿಗೆ ಗೊತ್ತಿರಲ್ಲ. ಒಂದ್ 2 ಕಡೆ ಕರ್ಬೇವು ಸೊಪ್ಪು ಎತ್ಕೊಂಡು ಹಾಕ್ಬಿಟ್ಟು ಅದಾ ಇರ್ತದೆ. ಅದಕ್ಕೆ ಹೋಗು ಅಂತ ಇರೋದು. ಹೋಗು. ಈಗ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಅಯ್ಯಪ್ಪ ಇದನ್ನ ಚಾನಲ್ ಚೇಂಜ್ ಮಾಡ್ತಾನೆ. ಮುಸ್ಸಂಜೆ ನಗು ಅಡುಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಕೆ, ಮುಸ್ಸಂಜೆ ನಗು ಅವರೇ, ಇಷ್ಟು ದಿನ ನೀವೆಲ್ಲಾರು ಇಂಟರ್ವ್ಯೂ ಮಾಡ್ತಿದ್ರಿ. ಇವತ್ತು ನಿಮ್ಮ ಇಂಟರ್ವ್ಯೂ ನಾವೇ ಮಾಡ್ತಿದ್ದೀವಿ. ನಾನು ಇಲ್ಲಿವರೆಗೂ ಈ ಕಡೆ ಇದ್ಕೊಡು. ನಾನು ಇಲ್ಲಿವರೆಗೂ ಯಾರು ಇಂಟರ್ವ್ಯೂ ಮಾಡಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಒಂದು ಸ್ಟುಡಿಯೋ ಸೆಟ್ ಮಾಡಿ ಮಾಡೋ ಪ್ಲಾನಿಂಗ್ ಇದೆ. ಸೊ ನೋಡಿ ಗಾಯ್ಸ್, ನಮ್ಮ ಹುಡುಗನಿಗೆ ಎಲ್ಲಾ ತರ ಸಪೋರ್ಟ್ ಕೊಟ್ಟು ಇಲ್ಲ ಒಂದು ನೋಡಿ 2.5 kg ತರಕ್ ಹೋಗಿದ್ವಿ. 100 ಗ್ರಾಮ್ ಹೆಚ್ಚಿಸಕ್ ಹೋಗ್ಬಿಟ್ಟು 4 kg ಮಾಡ್ಕೊಂಡು ತಿರ್ಗಾ 100 ಗ್ರಾಮ್ ಕಮ್ಮಿ ಮಾಡಕ್ ಹೋಗಿ 6 kg ಆಗೈತೆ. 6 ಜನ ಇದ್ದೀವಿ. ಬಹುಶಃ 1 kg ಬತ್ತೈತೆ ಗುರು. ಬರುತ್ತೆ. ಕ್ಲೀನಿಂಗ್ ಎಲ್ಲ ಸೇರಿಸಿ ಎಷ್ಟು ಬರ್ಬೋದು? ಕ್ಲೀನಿಂಗ್ ಎಲ್ಲ ನಾವು ತಿನ್ನೋದು. ನಮ್ ಕಡೆ ಕ್ಲೀನಿಂಗ್ ಎಲ್ಲ ತಿನ್ನಲ್ಲ ಮಚ್ಚ. ಜಾಲಿ ಜಾಲಿ ಎಲ್ಲ ಜಾಲಿ. ನಿಮ್ ಕಡೆ ಅಲ್ಲ ಕ್ಲೀನಿಂಗ್ ಮಾಡಿರ್ತೀರಲ್ಲ. ಸೊ ಬಿಟ್ಟಿ ಅದನ್ನ ಬಿಟ್ಟಿದ್ದ ನೀನ್ ಏನೇನ ಬಿಟ್ಟು ಮಾತಾಡ್ತೀರ ದಯವಿಟ್ಟು. ಬಂದಿ ನೀನ್ ಸೋ ಕಟ್ ಮಾಡಕ್ಕೆ ನಾನು ಎಡಿಟರ್ ಇರಬೇಕು. ಫ್ರಮ್ ಸೋ ಆಗಿದೆ. ಸೊ ಏನಾಗಿದೆ ಅಂದ್ರೆ ಅದು ಒಂದು 100 ಕೋಟಿ ಕ್ಲಬ್ಗೆ ಸೇರುವಂತಹ ಚಾನ್ಸಸ್ ತುಂಬಾ ಇದೆ. ಸೇರ್ಕೊಬಿಟ್ಟಿದ್ಯಾ? ಓಕೆ ಓಕೆ. ನಮ್ದು ಹಂಗಾರೆ 2 ಟಿಕೆಟ್ ಇದೆ ಹಂಗಾರೆ ಹತ್ರ. 2 ಇನ್ನೊಬ್ರು ಯಾರು ಮಚ್ಚ? ನೀನು ಎಲ್ಲ ನಮ್ಮ ಇಲ್ಲ ಚಂದ್ರಶೇಖರ್ KG ಅಂತ ನೀರ್ಗಜ್ಜಾಕು ಸಂಜೆ ನಗು ಅಂತ ಯೂಟ್ಯೂಬ್ ಚಾನಲ್ ಇದೆ. ಇರೋದು ನೋಡಿ. ಏನ್ ಮಾಡ್ತಿದ್ದೀರಾ? ಭರತನಾಟ್ಯ ಎಲ್ಲ ಎಲ್ಲಿವರೆಗೂ ಬಟ್ಟು ಕಲಿತಾ ಇರೋದು. ಚೆನ್ನಾಗಿ ಮಾಡಿದ್ರ ನೋಡಿದೆ 2 ವಿಡಿಯೋನ. ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ. ನಿಮ್ದು ಯಾವ ಊರ್ ಕಡೆ? ನಮ್ದು ಬಿಟ್ಬಂದು ಅದು ನಿಯರ್ ಯಾವ ಊರು ಬರ್ತದೆ? ಸಿಕ್ಕಿದೂರಾ? ಬನ್ನಿ ಜಾಯ್ನ್ ಆಗಿ ಕಾರ್ಡ್ಸ್. ಅತಿ ಶೀಘ್ರದಲ್ಲಿ ಬರ್ತೀವಿ. ಬಟ್ ಮೊನ್ನೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿ ದುಡ್ಡು ಕಾಸಿಲ್ಲ. ತೇಜಸ್ವಿ ಏನ್ ಮಾಡ್ತಾ ಇದ್ದೀರಾ? ಎಲೆಕ್ಷನ್? ಇಲ್ಲ ಎಲೆಕ್ಷನ್. ಮತ್ತೆ ಕೈಯೆಲ್ಲ ಮುಗಿತೀರಾ? ಅದು ಬೆಳಕು ಅಡ್ಡ ಕೊಡ್ತಿದ್ಯಾ ಪಾಪ. ಕಾಣಿಸ್ತಿಲ್ಲ. ನಮಸ್ಕಾರ ಚಿತ್ತು. ನಮಸ್ಕಾರ ತೇಜಸ್ವಿ ಅವರು. ನಿಮ್ಮ ಅಣ್ಣ ಏನ್ ಮಾತಾಡಿದಾನು? ನಾನು ಚಾಕ್ ತಗೊಂಡೆ. ಹೆಂಗೆ ಕಟ್ ಮಾಡಿದ್ರೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೀಕ್ಷೆಯನ್ನ ಇಂಟರ್ವ್ಯೂ ಮಾಡೋಣ ಬರ್ರಿ ಇಲ್ಲಿ. 1 ಗಂಟೆಗೆ ಹೋಗಿ ಸೊಪ್ಪು ಕಿತ್ಕೊಂಡ್ ಬಂದಿದೀವಿ. ಕಂಗ್ರಾಚುಲೇಷನ್ ಬ್ರದರ್. ಸೊಪ್ಪಿಂಗ್ ಸ್ಟಾರ್ ದೀಕ್ಷೆ ಜೊತೆ ಚಂದ್ರಶೇಖರ್ ಬಿಡ್ದಿ. ಕ್ಯಾಮ್ರಾಮನ್ ಚೇತಿ ಜೊತೆ ಸೊಪ್ಪಿಂಗ್ ಸ್ಟಾರ್ ಬಿಡ್ದಿ. ಒಂದು ಹೆಣ್ಬೇಕು ದಯವಿಟ್ಟು. ಯಾವ್ದಾದ್ರು ಪರವಾಗಿಲ್ಲ, ಬಡವ್ರ ಮಕ್ಕಳು. ಯಾಕೆ ನಿಮ್ಮ ಬೇರೆಯವ್ರನ್ನ ಕೇಳ್ತೀಯಾ? ನಿಮ್ಮ ಅಕ್ಕನೇ ಇದಾರಲ್ಲ, ಅವ್ರನ್ನೇ ತೋರಿಸ್ಬಿಡು ಮುಚ್ಚ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಇದನ್ನ ಹಾಕ್ಲೇಬೇಕು ನೀನು.
ಏನಿಲ್ಲ ಇವ್ನು ತಿಂಗಳು ಒಂದು 2 ಲಕ್ಷ ಬರುತ್ತೆ ಇವ್ನಿಗೆ ಇಲ್ಲ ಅಂತಲ್ಲ, ಬಟ್ ನನ್ನ ಫ್ರೆಂಡ್ಶಿಪ್ ಜೊತೆ ಸಂಬಂಧ ಬೇಡ. ಫ್ರೆಂಡ್ಶಿಪ್ ಅಲ್ಲ ಏನ್ ಬೇಡ, ತೊಂದ್ರೆ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ವ್ಯವಹಾರ ಇಟ್ಕೋಬಾರ್ದು, ಸಂಬಂಧ ಇಟ್ಕೋಬಹುದು. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ ಅಲ್ವಾ? ಮಾತಾಡ್ತೀನಿ ಇದ್ರ ಬಗ್ಗೆ. ರೋಹಿತ್ ಇಲ್ಲ ನನ್ಗೆ ಈಗ ವರ್ಡ್ಗಳು ಸಾಕಾಗ್ತಿಲ್ಲ, ಒಂದು ಕವನ ಓದ್ಬಿಡ್ತೀನಿ. ಓದಿ ಮ್ಯೂಟ್ ಮಾಡಿ ಹೇಳ್ತೀನಿ. ಮ್ಯೂಟ್ ಮಾಡಿ ಅದ ನೀವು ಪಾಸ್ ಮಾಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ